ಯಪ್ಪ ದೇವ್ರ, ಏನು ಬಿಸಿಲಿದು! ಏನು ಈ ವರ್ಷ ಅಂತ ಬಿಸಿಲ ಎಲ್ಲೂ ಕಂಡಿಲ್ಲ ಕೇಳಿಲ್ಲ ಅಂದಂಗಾತ. ಆ ನಮನಿ ಬಿಸಿಲೈತಿ. ಏನು ಹೊರಗೆ ಹಾರು ಶಕೀನ, ಒಳಗೆ ಬಂದ್ರು ಶಕೀನ. ಎಲ್ಲೊಂದಿಟ್ಟು ಗಾಳಿಲ್ಲ ಏನಿಲ್ಲ. ಆ ಫೋನ್ ಇಡೋದು ನೋಡಿರಿಲ್ರಿ, ಅದೇನೋ ಹೊರಗೆ ತೆವೆ ಇಡೋದಂತ. ಅದ್ರ ಕತ್ತಿ ಹೊಡೆದು ಟನ್ ಅಂತ ಹಾಕಿರ ಆಮ್ಲೆಟ್ ರೆಡಿಯಾಗಿ ಬಂದ್ಬಿಡ್ತದಂತ. ಏನು ಇಂಥ ಬಿಸಿಲು ಎಂದಾರ ಕಂಡಿದ್ದೂರೇ? ಅದ್ರಾಗೂ ನಮ್ಮೂರಾಗಂತೂ ಒಮ್ಮೊಮ್ಮೆ ಲೈಟ್ ಇರ್ತಾವು, ಒಮ್ಮೆ ಇರೋದಿಲ್ಲ. ಏನು ಮಾಡೋದು? ಫ್ಯಾನ್ ಇಲ್ಲ ಏನಿಲ್ಲ, ಗಾಳಿಲ್ಲ, ಶೆಕಿಗೆ ಒದ್ದಾಡ್ಕೊಂತ ಕುಂತ್ ಬಿಡುದು. ನಾವೇನಾರ ಮಾಡ್ತೇವೆ ಬಿಡ್ರಿ. ಪಾಪ ದನ ಕರುಗಳು ಪ್ರಾಣಿ ಪಕ್ಷಿಗಳು ಏನು ಮಾಡಬೇಕು? ನೀವು ಎಲ್ಲರೂ ನಿಮ್ಮ ಮನೆಗಳ ಮೇಲೆ ಮನೆ ಮುಂದೆ ಒಂದು ಯಾವ್ದಾರ ಬುಟ್ಟ್ಯಾಗಾಗಲಿ ಎದ್ರಾಗಾರ ನೀರದು ಹಾಕಿ ಇಡುತ್ತ ಬರ್ರಿ. ಪಾಪ ಅವು ಬಂದ ಕುಡಿದು ಹೋಕಾವು. ಎಲ್ಲಂತ ನೀರು ಹುಡ್ಕೊಂಡು ಹೋಗ್ಬೇಕವರ. ಗಿರ್ಜಕ್ಕ, ಏ ಗಿರ್ಜಕ್ಕ, ಮಧ್ಯಾಹ್ನ ಏಳೇ ಆತು, ಗಂಡು ಊಟ ಮಾಡಿರೋದಿಲ್ಲ. ನನ್ನ ಗಂಡು ಹಸ್ತಿರ್ತಾನು, ಅವಗಟ್ಟು ಊಟಕ್ಕೆ ಒಯ್ಬೇಕು ಅನ್ನೋದಾರು ಐತನ್ ನೋಡಕಿ. ಕೋಲೆ ಹಿಡ್ಕೊಂಡ ಕುಂತ ಬಿಡ್ತಾಳ. ಈ ಬ್ಯಾಸಿಗೊಂದು ನೆವ ಆಗಿಬಿಟ್ಟತ್ ನೋಡ. ಅಲ್ಲ, ಅವ್ರಿಗೆ ಕಾಣಿಸ್ಬಾರ್ದಂತ ಹೇಳಿ ಹಗರ್ಕ ಇತ್ಲಾಗ ಹೋದಂಗೆ ಮಾಡೆ, ಕಾಳು ಹಸ್ ಮಾಡ್ಕೊಂತ ಕುಂತಂಗೆ ಮಾಡೆ. ಅವ್ರು ಒಳಗೆ ಹೋದಾಗ ನಾ ದಾಟಿದಕ್ಕೆ ಕೊಲೆದಾಗ ಬಂದನು. ಆದ್ರೂ ಯಾವಾಗ ನೋಡಿದಾರ ಅವ್ರು ನನ್ನ? ಆದ್ರೂ ನಮ್ಮ ಅತ್ತಿ ಗನ ಬೇರಿಕೆದಾರ. ಹೆಂಗರ ಮಾಡೆ ನನ್ನ ಮ್ಯಾಲ ಒಂದು ಕಣ್ಣು ಇಟ್ಟ ಬಿಟ್ಟಿರ್ತಾರ ನೋಡು. ಏನು ಸಸ್ಯ ಮಕ್ಕೊಂದ್ ಗಡತ್ತಿಗೆ ನಿದ್ದೆ ಮಾಡಕತ್ತೀಯನ? ಪಾಪ ನಿನ್ ಗಂಡ ಹಸದ ಹೈರಾಣಾಗಿರ್ತತಿ. ಬಾ ಹೋಗ್ ಬಾ, ಇನ್ನು ರೊಟ್ಟಿ ಕಟ್ಟಿಟ್ಟನು ತಗೊಂಡ್ ಹೋಗ್ಬಾ. ಊರೇತಿರಿ ಬನ್ರಿ. ಒಂದೀಟ್ ಬಿಸಿಲೈತಂತೆ ಕೊಲೆದ ಬಂದ್ ಮಕ್ಕೋರಾಗ ಯಾ ಮೈಲೆ ನೋಡಿರ್ತಾರೋ. ಈಗ ನಾನು ಇಂಥ ಬಿಸ್ಲಾಗ ಹೊಲಕ್ಕೆ ಹಸಾಕ್ ನಿಂತಾರನೋ. ಇಂಥ ಬಿಸ್ಲಾಗ ಅಲ್ಲಿ ಮಠ ನಡ್ಕೊಂತ ಹೋಗಿ ಊಟಕ್ಕೆ ಕೊಡಕ್ ಆಗುದಿಲ್ಲ. ಅವ್ರಿಗೆ ಗಾಡಿ ತಗೊಂಡ ಬಾ ಅಂತ ಹೇಳ್ಬಿಟ್ಟಾತ್. ಏನುವ ಮಹಾರಾಣಿ, ಮಕ್ಕೊಂದ ಮಸ್ತ್ ನಿದ್ದೆ ಆಗತ್ತಿತ್ತನ? ಏ ಇಲ್ರಿವಾ ಅತ್ತೀರಿ, ಪಾಪ ಊಟದ ಹೇಳಿ ಆತಲ್ರಿ. ನಿಮ್ಮ ಮಗ ಹಂಗಾರ ಬಂದು ಊಟ ಮಾಡಿ ಹೋಗ್ತಾರೋ ಏನ್ ಮಾಡ್ತಾರೋ ಕೇಳಬೇಕು. ಫೋನ್ ಹಚ್ಚಂತ ಹೇಳಿ ಕೊಲೆದಾಗ ಹೋಗಿನ್ರಿ. ಇನ್ನೇನ್ ಅವ್ರಿಗೊಂದು ಫೋನ್ ಮಾಡಿ ಕೇಳಬೇಕು. ಅಷ್ಟೊತ್ತಾಗ್ಲೇ ನೀವು ಕರೆದ್ರಿ, ಅದಕ್ಕೆ ಓಡಿ ಬಂದ್ಬಿಟ್ಟು ನೋಡ್ರಿ. ಅಲ್ಲವಾ ತಂಗಿ, ಹೊಲ ಇನ್ನೊಂದು 10 ದಾರಿ ದೂರ ಐತ ನಮ್ದು. ಏನ ಒಂದ್ 5 ನಿಮಿಷ ನಡ್ಕೊಂತ ಹೋಗ್ಬಿಟ್ರೆ ಹೊಲ ಬಂದ್ಬಿಡ್ತತಿ. ಅಂತದ್ರಾಗ ಅವಂಗ ಬಾ ಅಂತ ಫೋನ್ ಹಚ್ಚಾಕೆನ. ಬಾ ಬಾ, ಏನ ಕೊಲೆದಾಗ ಮಕ್ಕೊಂಡ್ರ ಏನಾತದು? ಒಂದಿಟ ಹೊರಗೆ ಬಿದ್ದ ಹೊಲಕ್ಕದು ಹೋದ್ರ ಹೊರಗಿನ ಗಾಳಿ ಬಿಸಿಲು ಮನುಷ್ಯನ ಮೈಗೆ ಬಡಿತಂದ್ರ ಮನುಷ್ಯ ಆರಾಮ್ ಇರ್ತತಿ. ಹೋಗ್ಬಾ ಹೋಗ್ಬಾ. ಅಲ್ರಿ ಎತ್ತೀರಿ, ಈ ನಮನಿ ಬಿಸಿಲೈತ್ರಿ ಹೊರಗ. ಇಂಥ ಬಿಸಿಲಾಗ ಹೆಂಗ್ ಹೋಗುದ್ರಿ ಎತ್ತೀರಿ? ನಿಂದೊಳೆ ಸುದ್ದಿ ಆತಲ್ಲ. ಹೆಂಗ್ ಹೋಗುದಂದ್ರ ದೇವ್ರು 2 ಕಾಲ್ ಕೊಟ್ಟಾನಲ್ಲ ನಡ್ಯಾಕ, ನಡ್ಕೋ ಅಂತ ಹೋಗ್ಬೇಕು. ನಾವು ಹೋಗುದಾರ ಹಿಂಗ್ ಮಾತಾಡ್ತಿದ್ರನ್ರಿ. ನಾವಲ್ಲಿವ ಹೊರಗ ಸಾಕಟ್ ಬಿಸಿಲೈತಿ. ನನಗೆ ಹೇಳ್ದಾಗ ಹೊರಗೆ ಹೆಜ್ಜೆ ಇಡಕ್ ಆಗುಲ್ ಬಿಡ. ಹೊರಗೆ ಹೋದ್ರ ಕರಿಗೆ ಹೋಗ್ಕನ್ನ ಒಲ್ಲಿವಾನ ಒಲ್ಲೆ ಅಂತ ಹೇಳಿ ಮನ್ಯಾಗ ಕುಂದಿರ್ತಿದ್ರು. ಈಗ ನನ್ನಾರ ಹೆಂಗ್ ಹೋಗಿ ಬಾ ಅನ್ನಕತ್ತಾರ ನೋಡ್ರಿ. ಏನ ಆ ಕಡೆ ಹೊಳ್ಳಿ ಏನೋ ಮನಸ್ನಾಗ ಎನಕಿ ಹಾಕಕತ್ತಿಯಲ್ಲ. ಮನಸ್ನಾಗ ಬೇಕು ಅಂತ ನಿಂದ್ರಂತೆ ಅಂತ ನಿನ್ ಗಂಡ ಹಸ್ತಿರ್ತೈತಿ. ಹೋಗ್ಬಾ ಇನ್ನ. ಆಯ್ತು ತಗೋರಿ ಎತ್ತೀರಿ. ಅಯ್ಯೋ ಇದೇನ್ರಿ ಎತ್ತೀರಿ, ಇಷ್ಟು ದೊಡ್ಡ ಬುಟ್ಟಿ ಕಟ್ಟಿದ್ದೀರಿ ರೊಟ್ಟಿ ಗಂಟ. ಇದನ್ನ ಹೊತ್ಕೊಂಡ ನಾ ಹೆಂಗ್ ಹೊಲಕ್ಕೆ ಹೋಗ್ಲ್ರಿ ಈ ಬಿಸ್ಲಾಗ? ಅಯ್ಯ ತಂಗಿ, ಹೊರಗ ಬಿಸಿಲು ರನಾರನ ಅನ್ನಕತ್ತತಿ. ಅದಕ್ಕೆ ಮಜ್ಜಿಗೆ ಮೊಸರು ಆಂಬ್ಲಿ ಅಂತ ಹೇಳಿ ಎಲ್ಲಾನು ಕಟ್ಟಿದನು. ಆರಾಮ್ ಸರ್ ಹೋಗಿ ಒಂದ್ ಗಿಡದ ನೆಳಿ ಕುಂತ್ಕೊಂಡ ನಿನ್ ಗಂಡಗೂ ಊಟಕ್ಕೆ ಕೊಟ್ಟ, ನೀನು ಊಟ ಮಾಡ. ಹೌದೇನ್ರಿ ಎತ್ತೀರಿ? ಮತ್ತ ಉಪ್ಪಿನಕಾಯಿ ಹಾಕಿದಾರಿಲ್ರಿ? ಹೂನವ, ಉಪ್ಪಿನಕಾಯಿ ಕಲಿಸಿದನು, ಮಾವಿನಕಾಯಿ ಹಿಂಡಿನೂ ಇಟ್ಟನ, ಎಲ್ಲಾನು ಇಟ್ಟನು. ನಿನ್ ಗಂಡಗೂ ಚಂದಿಗೆ ಊಟಕ್ಕೆ ಹಚ್ಕೊಟ್ಟ, ನೀನು ಊಟ ಮಾಡೇ ಬಾ. ಆತಿಲ್ಲ? ಹ್ಞೂನ್ರಿ ಎತ್ತೀರಿ. ಹುಷಪ್ಪ, ಬಿಸ್ಲಾಗ ಇಷ್ಟು ಬರೋ ರಗಡಾತು. ಇನ್ನ ಕಂಡ ಕಟ್ಟಿ ದೂರ ಐತಿ. ಏನ್ ವಾಗಿರ್ಸಕ್ಕ ಹೊಲಕ್ ಹೊಂಟೇನ? ಇಲ್ರಿ ಕಕ್ಕರ, ಊರಿಗೆ ಹೊಂಟೇನ್ರಿ. ನೀನು ಬಾಳ ಕಾಮಿಡಿ ಮಾಡ್ತಿ ಬಿಡ್ಗಿರ್ಚಕ್ಕ. ಅಲ್ಲ, ನಿಮ್ ಹೊಲದ ದಾರಿಗೆ ನಿನ್ ಗಂಡಿಗೆ ಊಟ ತಗೊಂಡ್ ಹೊಂಟಿ, ಮತ್ತ ಊರಿಗೆ ಹೊಂಟೇನು ಅಂತ ಹೇಳ್ತೀಯಲ್ಲ? ಹ್ಞೂ ಮತ್ರಿ, ನನ್ನ ಗಂಡಿಗೆ ಊಟ ತಗೊಂಡ್ ಹೊಂಟನಂತ ಗೊತ್ತಿದ್ದು ಬೇಕಂತ ಕೇಳ್ತಾರಲ್ರಿ. ಹೊಲಕ್ಕೆ ಹೊಂಟಿ ಏನ್ವಾ ಗಿರ್ಸಕ್ಕ ಅಂತ. ಮೊದ್ಲ ಈ ಸುಡು ಬಿಸಿಲ್ನಾಗ ನಡ್ಕೊಂತ ಹೋಗೋದು ಹೆಂಗಪ್ಪ ಅಂತ ನನ್ಗ ಸಂಕಟ ಆಗತತಿ. ಅದ್ರಾಗ ನೀವು ಹೊಲಕ್ಕೆ ಹೊಂಟಿ ಏನ್ವಾ ಅಂತ ಬೇಕಂತ ಕೇಳಿರ ಸಿಟ್ಟು ಬರೋದಿಲ್ಲೇನ್ರಿ? ಆತ್ ಬಿಡುವ ಆತ್, ಯಾಕೋ ಸಿಟ್ನಾಗದಿ ಇದ್ದಂಗ ಕಾಣ್ತತಿ. ಹೋಗಿ ಬಾ ತಂಗಿ. ಹ್ಞೂ ಹ್ಞೂ ಆಯ್ತು ತಗೋರಿ. ಅಲ್ಲ, ನಾ ಏನ್ ಕೇಳ್ಬಾರ್ಕೆ ಇದ್ನಿ, ಈ ಗಿರ್ಜಕ್ ಹೆಂಗ್ ಸಿಟ್ ಮಾಡ್ಕೊಳಕ? ಈ ಹೆಣ್ಮಕ್ಳ ಮನ್ಸ ಅರ್ಥ ಆಗಂಗಿಲ್ಲ ಮಾರಾಯ. ಏನ್ ಸಿಟ್ನ್ಯಾಗಿದ್ದಾಗ ಒಟ್ಟ ಮಾತಾಡ್ಸ್ಬಾರ್ದು ಇವ್ರನ್ನ. ಅಲ್ಲಲ್ಲ, ನಮ್ ಗಿರ್ಜಾ ಬಂದ್ಲು ಊಟ ತಗೊಂಡ. ಏನಿದು, ಮಹಾರಾಣಿಯವರು ಹೊಲಕ್ ಊಟ ತಗೊಂಡ್ಬಂದ್ಬಿಟ್ಟೇರಿ? ಮಹಾರಾಜರಿಗೆ ಮನಿ ಮಠ ಬಂದು ಊಟ ಮಾಡಾಕ ಬಿಸಿಲತ್ತದಂತ್ರಿ. ಅದಕ್ಕೆ ನಮ್ ದೊಡ್ಡ ಮಹಾರಾಣಿಯವರು ಊಟ ಕೊಟ್ಟು ಬರೋಗು ಅಂತ ಕಳ್ಸಿರ್ರಿ. ಹೌದನ? ಏನ್ ಹೌದನ ಅಂತೀರಿ? ತಡೀರಿ, ಇವ್ ನಟ್ ಕೆಳಗಿಟ್ಟು ಮಾತಾಡ್ತಾನಂತ.
ಹೊಸಪ್ಪ ಇವ ರಗಡಾತಿವ. ಅಲ್ರಿ ನಿಮ್ಮ ಹೆಂಡತಿ ಮ್ಯಾಗ ನಿಮ್ಗೊಂದು ಈಟು ಕಾಜಿ ಕನಿಕರ ಏನೂ ಇಲ್ಲೇನ್ರಿ? ಇದ್ಯಾಕೆ ಹಿಂಗೆ ಕೇಳತಿ ಗಿರ್ಜಾ? ಮತ್ತೇನ್ರಿ ಇಂಥ ಸುಡು ಸುಡು ಬಿಸ್ಲಾಗ ಪಾಪ ನನ್ನ ಹೆಂಡತಿ ಅಲ್ಲಿಂದ ಹೆಂಗ್ ರೊಟ್ಟಿ ಬುಟ್ಟಿ ಹೊತ್ಕೊಂಡ್ ನಡ್ಕೊಂತ ಬರ್ಬೇಕು. ಅದಕ್ಕೆ ನಾನು ಅಟ್ ಹೋಗಿ ಗಾಡಿ ತಗೊಂಡ್ ಹೋಗಿ ಮನೆಗೆ ಹೋಗಿ ಊಟ ಮಾಡಿ ಬರ್ಬೇಕಂತ ಗೊತ್ತಾಗೋದಿಲ್ಲೇನ್ರಿ ನಿಮ್ಗ? ಅಯ್ಯೋ ಹಂಗಲ್ಲ ಗಿರ್ಜಾ. ಏನ್ ಹಂಗಲ್ಲ ಹಿಂಗಲ್ಲ ಏನು ಹೇಳ್ಬೇಡ್ ಬಿಡ್ರಿ ನೀವು. ನಿಮ್ಗ ಮೊದ್ಲಿನಂಗ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಕಾಳಜಿ ಅಂತೂ ಮೊದ್ಲೇ ಇಲ್ಲ. ಬರ್ಲಿಕ್ಕೆ ಬಿಸ್ಲಾಗ ಅಂತ ಹೇಳಿ ಬೇಕಂತನ ಕರೆಸ್ಕೊಂಡಿರಿ ನೀವು, ಗೊತ್ತಾತ್ ನನಗ. ಅಯ್ಯೋ ನಾ ಹೇಳೋದು ಕೇಳಿಲ್ಲ, ಹಂಗಲ್ಲ ಮಾರಾಯ. ಏನ್ ಹಂಗಲ್ಲ ಹಿಂಗಲ್ಲ ನೀವೇನ್ ಹೇಳಿದ್ರು ನಾ ನಂಬುದಿಲ್ರಿ. ಏನ ಅಂದ್ರು ನೀವು ಬಾಳ್ ಬದಲಾಗಿದ್ದೀರಿ. ಈಗ ಅತ್ತೇನು ನನ್ನ ಸೊಸಿ ಇಂಥ ಬಿಸ್ಲಾಗ ಹೆಂಗ್ ಹೋಗತಿ ಅಂತ ಅವರು ವಿಚಾರ ಮಾಡ್ಲಿಲ್ಲ, ನೀವು ವಿಚಾರ ಮಾಡ್ಲಿಲ್ಲ. ನಿಮ್ಗಿಬ್ಬರಿಗೂ ನನ್ನ ಮ್ಯಾಗ ಕಾಜಿನೇ ಇಲ್ಲ ಒಟ್ಟ. ಏ ಹೋಗೋ ಮಾರಾಯ, ನಾ ಹೇಳೋ ಮಟಾರ ಕೇಳಿಲ್ಲ ಒಂದಿಟ. ಕೇಳಬೇಕಲ್ರಿ, ಹೇಳ್ರಿ. ದಿನ ನಾನ ಬರ್ತಿರ್ಕಿಲ್ಲ ನಮ್ಮ ಮನಿಗೆ ಊಟಕ್ಕೆ. ಇವತ್ತ ಬಾಜು ಹೊಲ್ದಾಗ ಬೋರ್ ಹೊಡ್ಸಾಕತ್ತಾರು. ಊರನ್ನು ಸಣ್ಣ ಸಣ್ಣ ಹುಡುಗರು ಎಲ್ಲ ಇಲ್ಲೇ ಬರ್ತಾವು. ಮಾವಿನ ಗಿಡ ನೋಡಿರಂದ್ರ ಮಾವಿನ ಗಿಡ ಹತ್ತೈತೆ, ಸಾಕಟ್ ಕಾಯಕ್ ಹೋದ್ ಕೆಡುತ್ತಾರಪ್ಪ. ನೀ ಅಲ್ಲೇ ಇರು, ನಿನ್ ಹೆಂಡತಿ ನನ್ನ ಊಟ ಕೊಟ್ಟು ಕಳಿಸ್ತಾನು ಅಂತ ಹೇಳ ಅವ. ಅದ್ರ ಸಂಬಂಧ ನಾ ಇಲ್ಲೇ ಉಳಿದ್ನಿ. ಮೊದ್ಲ ಈ ವರ್ಷ ಕಾಯಿ ಕಮ್ಮಿ ಆಗಿದಾವು. ಹಂಗೆಲ್ಲ ಹುಡುಗರು ಹತ್ತಿಕಾರ ಸಾಕಟ್ ಕಾಯ್ಕ್ ಹೋದ್ ಹೋಗದ್ರ ಏನ್ ಮಾಡುದು ಹೇಳು? ಎಲ್ಲ ಕೇಡ ಹೌದಿಲ್ಲೋ? ಹೌದನ್ರಿ? ಹ್ಞೂ ಮರಯ್ಯ. ಅಲ್ಲ ಇನ್ನ ಸಿಟ್ ಕಮ್ಮಿ ಆಗ್ವತ್ತನ್ ನಿನಗ? ನನಗೇನ್ ಸಿಟ್ ಇಲ್ರಿ. ಆತಲ್ರಿ ಬಿಸ್ಲಾ ನಾ ಬಂದದ್ದು ಆತು, ಊಟ ತಂದದ್ದು ಆತು. ಇನ್ನೇನ್ ಸಿಟ್ ಮಾಡ್ಕೊಂಡ್ರೆ ಎಷ್ಟು ಬಿಟ್ರೆಷ್ಟು? ಏನ್ ಮಾಡ್ಲಿಪ್ಪ ಇನ್ನ ಈಕಿನ್ ಸಿಟ್ ಹೆಂಗ್ ಮರಸ್ಲಿ? ಗಿರ್ಜಾ ನೋಡಿಲೆ? ಏನ್ ನೋಡೋದ್ರಿ? ನೋಡಿಲೆ. ಇದೇನ್ರಿ ನೋಡಿರೇನ ಬಾಯ ನೀರ್ ಬರಕತ್ತಾವು. ಮಾವಿನಕಾಯಿಗೆ ಉಪ್ಪು ಖಾರ ಹಾಕಿ ಕಲಿಸಿಟ್ಟಿದ್ದೀರಿ. ಹ್ಞೂ ಮತ್ತ ನೀ ಬರಾಕತಿ ಅಂತವ ಹೇಳು. ನಿನಗೆ ಮಾವಿನಕಾಯಿ ಉಪ್ಪು ಖಾರ ಕಲಿಸ್ಕೊಂಡ್ ತಿನ್ನೋದಂದ್ರೆ ಭಾಳ ಇಷ್ಟ ಅಲ್ಲ. ಅದಕ್ಕೆ ನಾನ ಮಾವಿನಕಾಯಿ ಹೋದ ಉಪ್ಪು ಖಾರ ಕಲಿಸೇ ಇಟ್ಟನು, ತಿನ್ನ. ಐ ನಾ ಅಂದ್ರೆ ಎಷ್ಟು ಕಾಜಿರಿ ನಿಮಗ? ಹೌದು, ಉಪ್ಪು ಖಾರ ಎಲ್ಲಿತ್ರಿ ಹೊಲ್ದಾಗ? ಉಪ್ಪು ಖಾರ ತರುದೇನ ದೊಡ್ಡ ವಿಷಯನ? ಇಲ್ಲೇ ಚೆನ್ನಪ್ಪನ ಗುಡಿಸಲ್ಕ್ ಹೋಗಿ ಇಸ್ಕೊಂಬನ್ನಿ. ಇವನೇ ಎಷ್ಟು ಚಲೋ ಅದಿರಿ ನೀವು. ನನ್ನ ಹೆಂಡತಿ ನನಗೆ ಊಟ ತಗೊಂಬರಕತ್ತಾಳ ಅಂತ ಹೇಳಿ ಮಾವಿನಕಾಯಿ ಹೋದ ಚೆನ್ನಪ್ಪ ನನ್ನ ಗುಡಿಸಲ್ಕ್ ಹೋಗಿ ಉಪ್ಪು ಖಾರ ಇಸ್ಕೊಂಬಂದ ಉಪ್ಪು ಖಾರ ಕಲಿಸಿ ನನಗೆ ತಿನ್ನಕ್ಕೆ ರೆಡಿ ಮಾಡಿಟ್ಟಿರಲ್ಲ. ನೀವು ಭಾಳ ಚಲೋ ಅದಿರಿ. ಅಂತೂ ಇಂತೂ ನನ್ನ ಏನ್ ಸಮಾಧಾನ ಆದ್ಲಲ್ಲ, ಅಷ್ಟ ಸಾಕು. ಏನಂತಲಿನ ನಾ ನೋಡ್ರಿದ ಮಾವಿನಕಾಯಿ ಗದ್ದಲ್ದಾಗ ನಿಮ್ಗೆ ಊಟಕ್ಕೆ ಹಚ್ಚಿ ಕೊಡೋದ ಮರೆತು ಬಿಟ್ಟೇನ್ರಿ. ಎಳೆ ಭಾಳ ಆಗೈತಿ, ಊಟ ಮಾಡಂದ್ರೆ ಅಂತ ಕೈ ತಕೋರಿ. ಹ್ಞೂ ಆಯ್ತು ತಗೋ, ನೀ ತಾಟ ಹಚ್. ನೀನು ಊಟ ಮಾಡ. ಹ್ಞೂನ್ರಿ ನಾ ಮೊದಲ ಮಾವಿನಕಾಯಿ ತಿಂತಾನಂತ, ನೀವು ಆರಾಮ್ಸರಿ ಊಟ ಮಾಡ್ರಿ. ಆತ್ರಿ ನಾವಿನ್ನ ಊಟ ಮಾಡ್ತೇವಂತ. ನಾವು ಹೆಂಗೆ ಹೆಣ್ಮಕ್ಳು ನಮ್ಮ ಅತ್ತಿ ಮಾವಗ ಅದಿಷ್ಟ, ನನ್ನ ಮಕ್ಕಳಿಗೆ ಇದಿಷ್ಟ, ನನ್ನ ಗಂಡಗೆ ಇದಿಷ್ಟ ಅಂತ ಹೇಳಿ ಎಲ್ಲರ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡು ನಾವು ಹೆಂಗೆ ಕಾಳಜಿ ಪ್ರೀತಿ ತೋರಿಸ್ತೇವೋ ಹಂಗೆ ನಮ್ಮನ್ನು ಯಾರೋ ಒಬ್ರು ಅರ್ಥ ಮಾಡ್ಕೊಂಡು ನಮಗೂ ಪ್ರೀತಿ ತೋರ್ಸೋರು ಒಬ್ರು ಇರ್ಬೇಕು, ಹೌದಿಲ್ರಿ? ನನಗಂತೂ ಇವತ್ತು ಭಾಳ ಖುಷಿ ಆಗತ್ತೈತ್ರಿ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ನೀವು ಯಾವ ಥರ ಕತೆಗಳು ಮಾಡ್ಬೇಕಂತ ಹೇಳಿ ನಮ್ಗೆ ಕಮೆಂಟ್ ಬಾಕ್ಸ್ನಾಗ ಬರೆದು ಕಳಿಸ್ರಿ. ಅದೇ ಥರ ನಾವು ಕತೆ ಮಾಡ್ಕೊತ ಹೋಗ್ತೇವಂತ. ಧನ್ಯವಾದಗಳು ಎಲ್ಲರಿಗೂ.